ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದೀನಿ. ನೀವು ಇನ್ನು ನೋಡ್ಬೋದು ಎಲ್ಲದಿನ ಅಂತ. ನಾ ಇವತ್ತು ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ಅದೀನಿ. ನಾ ಇವತ್ತು ಎಲ್ಲರೂ ನಮ್ಮ ದೋಸ್ತರು ಕೂಡಿ ಗೋವಾಗೆ ಹೊಂಟೇವು. ಇದು ನಮ್ಮ ಬೆಳಗಾವಿ ಸ್ಟೇಷನ್. ಮುಂದೆ ನೋಡ್ಕೊಂಡು ನಡೀರೋ ಇದಿಲ್ಲ ಟಿಕೆಟ್ ಸೆಂಟರ್. ಇದು ಒಳಗಿಂದ ಏರಿಯಾ ಇದೆ. ನಮ್ಮ ಫ್ರೆಂಡ್ಸ್ಗಳು ಟಿಕೆಟ್ ತಗೋಕೆ ನಿಂತಾರೆ ಇಲ್ಲೇ. ಹಂಗೆ ಸಣ್ಣದು ಒಂದು ಪ್ರತಿಬಿಂಬ ಮಾಡಿದಾರು, ಅದು ನಿಮಗೆ ತೋರಿಸ್ತೀನಿ ನೋಡ್ರಿ ಹಂಗೈತಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್. ಅಂತೂ ಇಂತೂ ನಮ್ಮ ವಿಡಿಯೋಸ್ ಜರ್ನಿ ಸ್ಟಾರ್ಟ್ ಆಯಿತು ಬೆಳಗಾವಿ ಟು ಗೋವಾ. ನಮ್ಮ ಟ್ರೈನ್ ಅಂತೂ ಮಾಡ್ತೈತಿ ನೋಡ್ಬೋದು ಬೆಳಗಾವಿ ಸ್ಟೇಷನ್ದಿಂದ. ಈಗ ನಾವು ಡೈರೆಕ್ಟ್ ಗೋವಾ ಸ್ಟೇಷನ್ದಾಗ ಸಿಗೋನು. ಎಲ್ಲದು ನಡಕ್ಕೆ ದೂಧಸಾಗರ ಐತಿ. ದೂಧಸಾಗರ ನೋಡೋಂಗೆ ಇತ್ತಂದ್ರೆ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಅಲ್ಲಿ ಮತ್ತೆ ಡೈರೆಕ್ಟ್ ಈಗ ಗೋವಾದಾಗ ಸಿಗೋಣ್ರಿ. ಟ್ರೈನ್ ಹೋಯ್ತು ನಮ್ಮದು. ಬಂತು ದೂಧಸಾಗರ. ಇದೇ ಇರ್ಬೇಕು ನೋಡ ಅನ್ಸೈತಿ. ಯಾಕೋ ಇದು ಅನ್ಸೈತಿ ಅವಂಗ. ಇದು ಟನ್ನಂತ ಆಯ್ತಂದ್ರಿ ನೈತಿನ. ಅಂತೂ ಇಂತೂ ಮಜಾ ಬಂತಪ್ಪ ಫುಲ್. ಅಷ್ಟೇ ನೋಡಿದಲ್ಲ ಅಲ್ಲ ಇಲ್ಲ ಹುಚ್ಚು ಹೋಗಿತ್ತು. ಇಲ್ಲಿ ಬಸ್ ಹಾಕೈತೆ ಫುಲ್ ಐತೆ ನೋಡ್ದ. ಇಲ್ಲೇ ಬೈಕ್ ನೋಡು ಐತಿ. ನಾವು ನೋಡತ್ತಪ್ಪ ಅಂತೂ ಇಂತೂ ಗೋವಾ ವಿಡಿಯೋ ಮಾಡಲ ಬಟ್ ಹಿಂಗಲ್ಲ. ಅಂತೂ ಇಂತೂ ಗೋವಾ ಮುಟ್ಟಿದ್ದು. ಇದು ರೈಲ್ವೆ ಸ್ಟೇಷನ್ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಅಂತಿದ. ಈಗ ನಾವು ನೋಡ್ಬೇಕು ಎಲ್ಲ ಹೋಗೋದು ಅಂತೇಳಿ. ಎಲ್ಲ ಹೋಗಲ್ಲ ಈಗ ಕರಿಯೋಂಗ ಎಲ್ಲ ಹೊಂಟ. ನಾಗ್ಯಾ ಇದ ನೋಡ್ಬೇಕೀಗ. ಹಸುವಾಗೈತೆ ಫುಲ್. ಕಾಣತೀನಿಲ್ಲ ಇದ್ರಾಗ. ಫಸ್ಟ್ ಟೈಮ್ ಬಂದೇವು ಗೋವಾಕ. ಏನೋ ಒಂದಿಟ್ಟು ಹುರುಪ್ ಐತಿಲ್ಲ ಮಜಾ. ಚುಮು ಚುಮು ಅನಿಸ್ತಾ ಇದೆಯಾ ಗೋವಾಗೆ ಬಂದೆ? ಗೋವಾ ಬೀಚ್ ನೋಡಕ್ ರೆಡಿದ್ದೀರಿ ಫುಲ್. ಏನೇನು ನೋಡ್ತಾರೆ ಆಮೇಲೆ ಗೋವಾ ಬೀಚ್ದಾಗ. ಇಷ್ಟು ಮಂದಿ ಎಲ್ಲ ಗೋವಾಗೂ ನೋಡಕ್ ಬಂದ್ಲಿ ಅಪ್ಪ. ಅದ್ರಾಗ ನಾವು ಎಲ್ಲಿ ಜಿಗದಾಡೋದ.
ಇನ್ನು ಉಳ್ದುಲ್ಲ ಹಿಂದೆ ಇದ್ರ ಇನ್ನು ಎಷ್ಟು ವಿಡಿಯೋ ಆಗತ್ತಿಲ್ಲ ನೋಡು ಮತ್ತೆ ಅದು ಹಂಗ ಆಡ್ತಾಡ್ಕೊಂತ ಹೋಗ್ಯವು ಆಗ ಹಂಗತ್ಲ ಮಡಗಾವ್ ರೈಲ್ವೆ ಸ್ಟೇಷನ್ ರೀ ಇದ ನೋಡ್ಬೋದು ನೀವ ಇದಕ್ಕೆ ಕಾಣಿಸೋದು ಬಿಡ ಜನಜಂಗುಳಿಯಿಂದ ತುಂಬಿದ ಮಡಗಾಂವ್ ರೈಲ್ವೆ ಸ್ಟೇಷನ್. ಬೆಳಗಾವಿಯಿಂದ ನಿನ್ನೆ ರಾತ್ರಿ ಎಷ್ಟು ಗಂಟೆ ಬಿಟ್ಟಿದ್ದು? 2:30. 2 ಗಂಟೆಗೆ ಬಿಟ್ಟಿದ್ದು ರೀ. ಈಗ ಟೈಮ್ ಎಷ್ಟೊತ್ತು? 7:30 ಬಂದರು. ಈಗ ಬೆಳಿಗ್ಗೆ 7:30 8 ಗಂಟೆಗೆ ಬಂದೇವ್ರಿ ಮಡಗಾವ್ಕ. ಅಂದ್ರೂ ಇದ್ರ 6 ತಾಸು ಜರ್ನಿ ಇತ್ತು ನೋಡ್ರಿ. ಆರಾಮ ನಾಷ್ಟ ಇಲ್ಲ ಏನಿಲ್ಲ ಕರ್ಕೊಂಬಂದ ನೀವ ಇಷ್ಟ ಸಾಕಿ. ನೆಕ್ಸ್ಟ್ ಗೋವಾ ಬೀಚ್ದಾಗ ಸಿಗೋನು. ಎಲ್ಲಿ ಹೋಗೋದ್ಲೆ? ಈಗ ಯಾವ ಅವರು ಬಸ್ ಸ್ಟ್ಯಾಂಡ್ ಹೋಗಾರಂತ ಅವ್ರು ಮತ್ ಈ ಬಸ್ ಸ್ಟ್ಯಾಂಡ್ ಎಲ್ಲಿ ಅದನ್ನ मन होगा नटला बस स्टैंड का. बस स्टैंड कितना किलोमीटर यहाँ से? कितना लेगो आप? कितना एक सीट? 20 रुपये 20 रुपये 6 किलोमीटर. पीछे बैठ के आराम से पीछे बैठ के क्या लोग उसको भरने को इधर ही आधा घंटा लगेगा. तुम चलो तो जाएगा. ನಾವು ಬರ್ತೇವ ಯಾರೋ ಒಂದ್ರ ಬರ್ತೇವ. ಸಮಾಧಾನ ಮಾತಾಡು, ಅವಸರ ಮಾಡಬೇಡ. 8 ಮಂದಿ ಅದೇವ ಮತ್ತ आराम से बैठ के जाओ. वो ले जावे, गैंग ले जावे, वो गैंग ले जावे. छोड़ 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 छोड़. अरे अरे ಎತ್ರ ಒಲ್ಲೆ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಸ್ಟ್ಯಾಂಡ್ ಇಂದ ಹೋಗೋದಂತಲ್ಲೇ. ಕನ್ನಡ ಮಾತಾಡೋ. ಹಾಯ್ ಫ್ರೆಂಡ್ಸ್, ನಾವು ಅಂತೂ ಗೋವಾ ಬಂದೆವು. ನಮ್ಮ ಫ್ರೆಂಡ್ಸ್ಗಳ ಈ ಗೋವಾದಾಗ ಕಲ್ಲಂಗುಟ್ಟು ಬೀಚ್ದಾಗ ಅದೇವು ನಾವು. ಹೊಂಟು ಅಲ್ಲೇ ಅದೇವು ಕಲ್ಲಂಗುಟ್ಟು ಬೀಚಿಗೆ ಹೊಂಟೆವು. ಇದು ಕಮ್ಮಿ ಒಂದು ಎಲ್ಲಿಂದ ಯಾವ್ದನ್ನ ಸ್ಟೇಷನ್ಗೆ ಐತಿದ? ಮಡಗಾಂವ್ ಸ್ಟೇಷನ್ದಿಂದ ಒಂದು 1.5 ತಾಸಿಂದ ಹಾದಿ ಐತಿ. ಮಡಗಾಂವ್ ಇತ್ರದಿಂದ ಮಡಗಾಂವ್ ಬಸ್ ಸ್ಟ್ಯಾಂಡ್ದಿಂದ ಯಾವುದಿದ ಇನ್ನೊಂದು ನಡಿಕೆ ಯಾವ್ದು ಹೇಳಿದು? ಬಸ್ ಸ್ಟ್ಯಾಂಡ್. ಮಡಗಾಂವ್ ಬಸ್ ಸ್ಟ್ಯಾಂಡಿಂದ ಯಾವ ಬಸ್ ಹತ್ತಿದ್ದಿಲ್ಲ ನಾವು? ಪಂಜಿಮ್ಗೆ ಒಂದು ಬಂದು ಇಳಿಬೇಕ್ರಿ. ಪಂಜಿಮ್ದಿಂದ ಇಲ್ಲ ಡೈರೆಕ್ಟ್ ಎಲ್ಲ ಪ್ಲೇಸ್ ಮರ್ತಾ ಬಿಡ್ತೀವಿ ನಮ್ಮ. ಆಮೇಲೆ ಪಂಜಿಮ್ದಿಂದ ಡೈರೆಕ್ಟ್ ಇಲ್ಲಿ ಯಾವ್ದಿದ ಇದು ಕಲ್ಲಂಗುಟ್ಟು ಬೀಚಿಗೆ ಬರ್ಬೋದ್ರಿ. ಆಮೇಲೆ ಬೆಳಗಾವಿಯಿಂದ ಜನರಲ್ದಾಗ ರೈಲ್ವೆದಾಗ ಬಂದು ಹತ್ರದ ಕಾಸ್ಟ್ ಒಂದು 80 ರೂಪಾಯಿ ಇತ್ತು. ಮತ್ತು ಮಡಗಾಂವ್ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಪಂಜಿಮ್ ಬಸ್ ಸ್ಟ್ಯಾಂಡ್ ಮಟ್ಟ 50 ರೂಪಾಯಿ ಇತ್ತು. ಅದು ಎಲೆಕ್ಟ್ರಿಕ್ ಬಸ್ ಇತ್ತು. ಮತ್ತು ಅಲ್ಲಿಂದ ಈ ಕಡೆ ಪ್ರೈವೇಟ್ ಟೆಂಪೋ ಇತ್ತು. ಎಷ್ಟು 40 ರೂಪಾಯಿ ಇತ್ತು ನಮ್ಮ ಪಂಜಿಮ್ದಿಂದ ಈ ಕಡೆ ಕಲ್ಲಂಗುಟ್ಟು ಬೀಚ್ ಮಟ್ಟ. ಈಗ ನಾವು ಡೈರೆಕ್ಟ್ ಎಲ್ಲೇ ಈಗ ಕಲ್ಲಂಗುಟ್ಟು ಬೀಚಿಗೆ ಹೊಂಟೆವು. ಕಲ್ಲಂಗುಟ್ಟು ಹಲೋ ಫಸ್ಟ್ ಪ್ಲೇಸಿಗೆ ಬಂದೇವು. ಮತ್ತು ಏನೋ ಕಲ್ಲಂಗುಟ್ಟು ಅನ್ನೋದು ಏನು ಅನ್ನೋದು. ಮತ್ತು ಇದು ಕಲ್ಲಂಗುಟ್ಟು ಬೀಚ್ ಎಂಟ್ರೆನ್ಸ್ ಗೇಟ್ ಇದ. ಒಳಗೆ ಹೋಗ್ಬರ್ರಿ. ಬಂದ್ರೋಡ ಬ್ಯಾಡ್ರಿ ಒಟ್ಟ ಏನೋ ಬ್ಯಾಡ್ರಿ ನಮಗೆ. ಏನು ವ್ಯೂ ಐತ್ರಿ. ಮುಂದೆ ನಮ್ಮ ಕಣ್ಣಾಗ ಹೂಗಳು ಹಂಗ ಅಡ್ಡಾಡತ್ತಾವ ನೋಡಿ. ಇಲ್ಲಿ ಗಾರ್ಡನ್ ಬೀಚ್ದಾಗ ಗಾರ್ಡನ್ಗಳು ನೋಡತ್ತೀವಿ ನಾವು. ಇಲ್ಲಿ ಮರಳಿನಲ್ಲಿ ಅರಳಿದ ಗುಲಾಬಿ ಹೂಗಳು. ಇನ್ನ ತೋರಿಸ್ತೀರಿ ಗುಲಾಬಿ ಹೂವು ಭಾಳ ಚಂದ ಅದಾವ್ರಿ. ಇನ್ನ ಮುಂದೆ ಸಮುದ್ರದಾಗ ತೋರಿಸ್ತೇವೆ ಬರ್ರಿ ಅಂತ. ಕರೆ ಅದು ಯಾಕೋ ನೀರು ಹೈಟ್ ಮ್ಯಾಗ ಅನ್ಸತ್ತಿಲ್ಲ ಅದ್ರೆ ಅಂತೂ ಕಲ್ಲಂಗುಟ್ಟು ಬೀಚಿಗೆ ಬಂದು ರೀ. ಐತೆ ಭಾಳ ಮಂದಿ, ಭಾಳ ಅಂದ್ರೆ ಭಾಳ ಮಂದಿ ಐತಪ್ಪ. ಇಲ್ಲಿ ಗರದಿ ಜಾತ್ರೆ ಮಾಡಿ ಆತದ. ಇಲ್ಲಿ ಈ ಜಾತ್ರೆಯಾಗ ನಾವು ಹೊಕ್ಕಿ ಈ ಜಾತ್ರೆಯಾಗ ನಾವು ಹೊಕ್ಕಿ ಟಿಕೆಟ್ ಬಂದು
ಏನು ಹಾಕೈತೆ ನೋಡೋಣ. ಅಂತೂ ಇಂತೂ ಬಂದು ಇವೆಲ್ಲ ನಮ್ಮ ದೋಸ್ತರುಗಳು ಇವಾಗ ಕಪ್ಪಿ ಸೈನ ಎಲ್ಲರೂ ಕೈ ಮಾಡಿಲ್ಲ ಒಬ್ಬೊಬ್ಬರು ಉಸುಕ್ ಚೆಲ್ಲಿದಾರಲ್ಲ ಇಲ್ಲಿ ಎಲ್ಲ ಬೀಚ್ ಮ್ಯಾಗ. ಉಸುಕ್ ಯಾವ ಚೆಲ್ಲಿದಾನಿಲ್ಲ. ಕರ್ನಾಟಕ ಜನ ಉಲ್ಟಾ ಹಚ್ಚಿದಾರಲ್ಲ ಅಲ್ಲಿ ನೋಡ. ಕರ್ನಾಟಕ ಜನ ಉಲ್ಟಾ ಹಚ್ಚಿದಾರ. ಸೀದಾ ಮಾಡಿ ಬರ್ರಿ ನೋಡಿ ಲೆಫ್ಟ್. ಇದು ಕಲ್ಲಂಗುಟ್ಟು ಬೀಚ್ದಾಗಂತೂ ಫುಲ್ ಬೀಚ್ ಇದನ್ರಿ ಫುಲ್ ಗರ್ದಿ ಅದ. ಫುಲ್ ಗರ್ದಿ ಇದ್ರ ಒಟ್ಟ ಕಾಲ್ ಇಡಕ್ ಜಾಗ ಇಲ್ಲ ನೋಡ್ರಿ. ಬೇರೆ ಭಾಳ ಅಂದ್ರ ಭಾಳ ಮಂದಿ. ಒಂದು ಕಮ್ಮಿ 3 ಕಿಲೋಮೀಟರ್ ಜಾಗ ಅಡಿ ಉದ್ದ ಅಗಲೈತ್ರಿ ಇದ ಬೀಚ. ಎಲ್ಲಿ ನೋಡ್ರ ಮಂದಿ ಒಟ್ಟ ಜಾಗ ಇಲ್ಲ ನೋಡ್ರಿ ಇಲ್ಲಿ ಬಂದು. ಇಲ್ಲಿ ಫಸ್ಟ್ ಟೈಮ್ ಗೋವಾ ಬಂದೇವ್ರಿ. ಎಕ್ಸೈಟ್ಮೆಂಟ್ ಫುಲ್ ಐತಿ. ನೋಡೋಣ ಹೆಂಗ ಗೋವಾ ಫಸ್ಟ್ ಟೈಮ್ ಬಂದೆವು. ಸೇಮ್ ಎಕ್ಸೈಟ್ಮೆಂಟ್ ಉಳಿಸ್ತಿದ್ದೇವೆ ಇಲ್ಲೋ ಅಂತ. ಕಲ್ಲಂಗುಟ್ಟ ಬೀಚ್ದಾಗ ಫುಲ್ ಮಜಾ ಮಾಡಿದ್ದೀರಿ. ಈಗ ಮತ್ತೆ ಬೇರೆ ಪ್ಲೇಸ್ ನೋಡಕ್ ಹೊಂಟೇವು. ಹಾಯ್ ಫ್ರೆಂಡ್ಸ್, ನಾವು ಮತ್ತೆ ಇವತ್ತು ಎಲ್ಲಿ ಹೋಗೋಕ್ಕಾಗಲಿಲ್ಲ ಬೇರೆ ಪ್ಲೇಸ್ಗಳಿಗೆ ಇಲ್ಲಿ ಗೋವಾದಾಗ. ನಾ ಮತ್ತೀಗ ಸಂಜೆ ಹೊತ್ತು ಸನ್ಸೆಟ್ ನೋಡೋಕ್ಕಿಲ್ಲ ಕಲ್ಲಂಗುಟ್ಟು ಬೀಚ್ಗೆನ ಬಂದೀವಿ. ನಮ್ಮ ಹುಡುಗರ್ದ ಟ್ರಿಪ್ ಹೆಂಗಂತಂದ್ರೆ ಅನ್ಪ್ಲ್ಯಾನ್ ಇರ್ತೈತಿ. ಅನ್ಪ್ಲ್ಯಾನ್ ಮಾಡಿದಾನ ಹಂಗೆ ಒಟ್ಟು ಪ್ಲ್ಯಾನ್ ಇಲ್ದಾನ ಗೋವಾಗೆ ಬಂದು ಒಟ್ಟು ನೋಡೋಣ ಅಂತೇಳಿ ಫಸ್ಟ್ ಬಂದೆವು. ಇಲ್ಲಿ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಒಟ್ಟು ಹಂಗಲ್ಲ. ಅದು ಹುಡುಗರು ದುಂಬಿ ಮಾಡ್ಕೊತ ಇಲ್ಲೇ ಬೆಳಗ್ಗೆ 11 ಗಂಟೆ ಬಂದಿದ್ದು. ಅವಾಗ ಇಲ್ಲಿ ಬಂದು ನಾಷ್ಟ ಗೀಷ್ಟ ಮಾಡಿ ರೂಮ್ಗೆ ಮಾಡಿ ಇಲ್ಲಿ ಬರೋ ಮಟ್ಟ 12 ಆಗಿತ್ತು. ಅಲ್ಲಿಂದ ಇಲ್ಲಿ ಮಧ್ಯಾಹ್ನ ಕಲ್ಲಂಗುಟ್ಟು ಬೀಚ್ದಾಗ ಫುಲ್ ಮಜಾ ಮಾಡಿದ್ವು. ಮತ್ತು ಬೇರೆ ಕಡೆ ಪ್ಲೇಸ್ ಕಡೆ ಹೋಗ್ಬೇಕು ಅಂದು ಆಗಲಿಲ್ಲ. ಮತ್ತು ಇಲ್ಲಿ ವಾಪಸ್ ಇಲ್ಲಿ ಕಲ್ಲಂಗುಟ್ಟು ಬೀಚ್ದಾಗ ಸನ್ಸೆಟ್ ನೋಡಕ್ಕಂತೇಳಿ ಬಂದೆವು. ಗೋವಾದಾಗ ಡೇ 2 ಇವತ್ತು. ಈಗ ಕಲ್ಲಂಗುಟ್ಟು ಬೀಚ್ದಿಂದ ಈಗ ಆಗೋದಾ ಫೋರ್ಟ್ ಹೊಂಟೆವು. ಕಲ್ಲಂಗುಟ್ಟು ಬೀಚ್ದಿಂದ ಪಂಜಿ ಬಸ್ ಹಿಡಿದಿಲ್ಲ, ಅರ್ಧ ಕಿಳಿದು ಅಲ್ಲಿಂದ 3 ಕಿಲೋಮೀಟ್ರ್ ಐತಿ. ಈಗ ಅದೇ ಬರಾತಿರು ಎಲ್ಲಿ ಹೊಂಟೀನಿ ಇಲ್ಲಂತ ಹೆಂಗಾಗಿತ್ತು ಹೇಳು. ಇಲ್ಲ ಕಲ್ಲಂಗುಟ್ಟು ನಾವು ಆಗಲೇ ಇದ್ದಿಲ್ಲ. ಟ್ರೈನ್ದಾಗೆಲ್ಲ ಬಂದ ನಾವು ಬಸ್ ಎಲ್ಲ ಬಂದ. ಆಮೇಲೆ ಕಲ್ಲಂಗುಟ್ಟದಿಂದ ಪಂಜಿ ಹೋಗುವ ಜಾಗ ನಡಕ್ಕೆ ಇಳಿದೆವು. ಅಲ್ಲಿಂದ ಈಗ 3 ಕಿಲೋಮೀಟ್ರ್ ಹೋಗೋದಾ. ಅಲ್ಲಿ ಹೋಗಿ ಆಗೋದಾ ಫೋಟೋಗೆ ಹೋಗ್ತೇವೆ. ಇದೆಲ್ಲ ನಮ್ಮ ಗ್ಯಾಂಗ್ ಇದೆ. ರೆಕಾರ್ಡ್ ಆಗತ್ತಿಲ್ಲ ನೋಡ್ಲಿ, ಮತ್ತೆ ಮಾತಾಡೋದು ರೆಕಾರ್ಡ್ ಆಗಕ್ಕಿಲ್ಲ ಹಾಗಾಯ್ತಲ್ಲ. ಈಗ ನೀ ಬೇಡ ನಾಟ ನೋಡಿ 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 ಹೊಂಟಾನೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್
ಕಿತ್ತನೋಗೆ ಇಲ್ಲಿ ಬಸ್ ಸಿಕ್ತು 10 ರೂಪಾಯಿ ಟಿಕೆಟ್ ಅನ್ನತ್ತಾರ ಆಗೋದ ಚಲೋ ಆಗೋದ ಹತ್ರ ಹಂಗೆ ಹೇಳ್ಬೇಕಲ್ಲ ಎಲ್ಲ ಬಂದೂರು ಇಲ್ಲೇ ಆಗೋದ ಫೋರ್ಟ್ ಕಡೆ ನೋಡೋಣ ಈಗ ಯಾವ ಕಡೆ ಈ ಕಡೆ ಬೀಚ್ ಐತೆ ಅನ್ನತ್ತವ್ರು ಈ ಕಡೆ ಫೋರ್ಟ್ ಬೀಚ್ ಐತಿ ಈ ಕಡೆ ಫೋರ್ಟ್ ಐತ್ಲ ಫೋರ್ಟ್ ಈ ಕಡೆ ಐತಿ ಕೇಳೋ ಮೇಲೆ ನೋಡೋಣ ಎಲ್ಲಿ ಡಾಲ್ಫಿನ್ ಬೀಚ್ ಅಂತ ನೋಡೋ ಡಾಲ್ಫಿನ್ ಅದು ಟಿಕೆಟ್ ಕೊಟ್ಟು ನೋಡ್ಬೇಕು ಟಿಕೆಟ್ ಕೊಟ್ಟ ನೋಡ್ಬೇಕಾ ಬಟ್ ಈ ಕಡೆ ಐತಲ್ ಬಾ ಬೀಚ್ ಈ ಕಡೆ ಅಂತಂದ್ರೆ ಇಲ್ಲೇ ಇರ್ಬೇಕಲ್ಲ ಫೋಟೋ ಬಾ ನಿನ್ನ ಇಲ್ಲೇ ಇದಿ ಕಾಣತಿರು ಬ್ಲಾಗಿಂಗ್ ಮಾಡಿ ಹೇಳ್ಕೊಡತ್ತಾರ್ರಿ ಇವರ ಬರೋಬ್ಬರ ಕಾಣತೀನಿ ಇಲ್ಲ ಅಂತೇಳಿ ಈ ಕಡೆ ನೋಡ್ಲ ನಗು देखी संभालना मुश्किल हो गया संभालो मुझको ओ मेरे यारो ಆಹಾ ಎಂತ ಮಧುರ ನೋಡ ಎಷ್ಟು ಚಂದ ಅಲ್ಲ ಅಲ್ಲಿ ಇಲ್ಲೂ ಮಸ್ತ್ ಐತೆ ನಿಲ್ಲಿ ಇಲ್ಲೇ ಕಡೆ ಬಿಡಂಗಿಲ್ಲ ಆಂಬಲ್ ಇದ ಬಂದೈತೆ ಅನಿಸ್ತಲ್ಲ ಏನ್ರಿ ನೋಡ ನೀ ಅಲ್ಲ ನಾಯಿ ನೋಡಂದ್ರೆ ನಾಯಿ ಮಾಲಕನ್ ನೋಡ ಅಲ್ಲಿ ನೋಡಂದ್ರೆ ಎಲ್ಲ ನೋಡ್ಬೇಕು ಅರ್ಧಂಬರ್ಧ ಹಂಗ ನೋಡವ ನೀ ಏನು ಮಸ್ತ್ ಇವು ಐತಲ್ಲ ಆಗೋದ ಫೋರ್ಟ್ ಇದು ಆಗೋದ ಫೋರ್ಟ್ ಕಲ್ಲಂಗೂಟಿನಿಂದ ಒಂದು 7-8 ಕಿಲೋಮೀಟರ್ ಐತ್ರಿ ಇದು ಹಾಲಪ್ಪೋದ ಕಣೈತ್ಲ ಅದ ಬಾಗ ಬೀಚ್ ಇಲ್ಲ ಇದು ಟವರ್ ಐತೆ ನೋಡಿದ್ವಿ ಲೈಟ್ ಟವರ್ ಅದ ಮತ್ತೆ ಇಲ್ಲಿಂದ ಬರ್ತಿದ್ದಲ್ಲೋ ಮತ್ತೆ ನೈಟ್ ಅವನು ಇಲ್ಲೇ ಅಡ್ಡಾಡತ್ತೇವ ಅವನ ಅಲ್ಲ ಹುಚ್ಚರು ಮಾಡತ್ತಾರ ನಮ್ಮನ ಅಲ್ಲ ಅಲ್ಲಿರೋದ ಬಾಗ ಬೀಚ ಇದು ಕಲ್ಲಂಗುಟ್ ಬೀಚ ಇದು ಆಗೋದ ಬೀಚ ಇಲ್ಲೇ ಹುಚ್ಚರು ಮಾಡತ್ತಾರ ಆ ಕಡೆ ಈ ಕಡೆ ಸೂತಾಗಿ ತರೋದು ಮಾಡತ್ತಾರ ನಮ್ಮನ ಬಸ್ದಾಗ ಅಲ್ಲ ಚೂತ್ಯಾ ಬಂದ್ಗ 20 ರೂಪಾಯಿ ಅಂತೇಳಿ ಹುಚ್ಚರು ಮಾಡತ್ತಾರ ನಮ್ ಗೋವಾದವ್ರ ಭಾಳ ಇಲ್ರಿ ಇಲ್ಲೇ ಕಲ್ಲಂಗುಟ್ ಬೀಚ್ ಬಂದ್ರಿಂದ ಇಲ್ಲಿಂದ ನಡ್ಕೊಂತ ಹೋಗಿ ಅಲ್ಲಿ ಆಗೋದ ಇದಕ್ಕೆ ಬಾಗ ಬೀಚಿಗೆ ಹೋಗೋದು ಅದ ಇಲ್ಲೊಂದು ಕಾಣತೈತ್ರಿ ಇಲ್ಲಿ ಏನು ಲೈಟ್ ಟವರ್ ಐತ್ರಿ ಅಲ್ಲಿಂದ ಈ ಕಡೆ ಸ್ವಲ್ಪ ಈ ಕಡೆ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಬಂದ್ರೆ ಇದು ಆಗೋದ ಬೀಚ್ ಸಿಗ್ತದೆ ಅಷ್ಟ ಅವ್ನು ಸುತ್ತ ಹಾಕಿ ಬಸ್ಗೆ ಸಿಡೋದೇನು ಜರೂರತ್ತಿಲ್ಲ ನಿಮ್ಗೆ ತೋರಿಸ್ತೀನಿ ಅದು ಬಾಗ ಬೀಚ ಇದು ಕಲ್ಲಂಗುಟ್ ಬೀಚ ಇದು ಆಗೋದ ಬೀಚ ಹೊಸ ಗೋವಾದವ್ರು ಎಲ್ಲ ನಮ್ಮನ್ನ ಹಿಂಗೆ ರೌಂಡ್ ಹಾಕಿ ಹುಚ್ಚರ ಮಾಡ್ತಾರೋ ಬಂದ್ರೆ ಅಂದ್ರೆ ಭಾಳ ಇಲ್ಲೇ ಆಜು ಬಾಜುನ ಅದಾವ ಇವು ಒಂದೇ ಬೀಚಿನ 3 ಹೆಸರು ಮಾಡಿದಾರೆ ಇವರು ಅಲ್ಲ